ಏನು 3 ಬೈ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಅವರು ಏನು ಈ ಲಿಕ್ಕರ್ ಲಾಬಿಯಿಂದ ಏನು ಕಲೆಕ್ಟ್ ಮಾಡಿದ್ದಾರೆ 900 ಕೋಟಿ, ಈ ಹಣದ ಹೊಳೆಯನ್ನು ಎಲ್ಲ 3 ಬೈ ಎಲೆಕ್ಷನಲ್ಲಿ ಹರಿಸ್ತಾ ಇದ್ದಾರೆ. ಸ್ವತಃ ಜಮೀರ್ ಅಹಮದ್ ನಿನ್ನೆ ಚನ್ನಪಟ್ಟಣದಲ್ಲಿ ಓಪನ್ನಲ್ಲಿ ದುಡ್ಡು ಹಂಚ್ತಾ ಇರೋವಂಥದ್ದು ಮಾಧ್ಯಮದಲ್ಲೂ ಬಂದಿದೆ. ಈಗಾಗಲೇ ಅವ್ರ ಮೇಲೆ ಕಂಪ್ಲೇಂಟು ಆಗಿದೆ. ಮತ್ತು ಬೇಕಾಬಿಟ್ಟಿ ಮಾತಾಡೋರು, ಈ ಸರ್ಕಾರದಲ್ಲಿ ಬೇಕಾಬಿಟ್ಟಿ ಮಾತಾಡೋಕ್ಕೆ ಈ ಸಿದ್ದರಾಮಯ್ಯನವರು ಈ ಅಣ್ತಮ್ಮ ಅಂತ ಅಂತಾರಲ್ಲ, ಈ ಅಣ್ತಮ್ಮ ಪಿಕ್ಚರ್ ಬಂದಿತ್ತು, ಹಂಗೆ ಸಿದ್ದರಾಮಯ್ಯ ಈ ಇವರು ಜಮೀರ್ ಅಹಮದ್ ಅಣ್ತಮ್ಮ ಇದ್ದಂಗೆ. ಇವತ್ತು ಕರಿಯ ಅನ್ನೋ ಒಂದು ಹೊಸ ವರ್ಡನ್ನು ನೆನ್ನೆ ಮಾಧ್ಯಮದಲ್ಲಿ ಮತ್ತು ರ್ಯಾಲಿಯಲ್ಲಿ ಹೇಳಿದ್ದಾರೆ. ಇದೇ ಏನಾದರೂ ಅಮೇರಿಕಾದಲ್ಲಿ ಹೇಳಿದರೆ ಅವ್ನು ಹಿಡಿದು ಜೈಲಿಗೆ ಹಾಕ್ಬಿಡ್ತಾ ಇದ್ರಲ್ಲಿ. ಅಲ್ಲಿ ಕರಿಯ ಅನ್ನೋ ಪದ ಉಪಯೋಗ ಮಾಡಿದ್ರೆ, ಇಲ್ಲಿ SC ST ಹೆಂಗೆ ಏನಾದರೂ ಅವೇಳನ ಮಾಡಿದ್ರೆ ಯಾವ ರೀತಿ ಅಟ್ರಾಸಿಟಿ ಕೇಸ್ ಆಗುತ್ತೋ, ಅಲ್ಲೂ ಹಂಗೆ ಅಟ್ರಾಸಿಟಿ ಕೇಸ್. ಇಲ್ಲಿ ಕರಿಯ ಅನ್ನೋ ಪದ ಅಂದರೆ ಕಾಂಗ್ರೆಸ್ ಅವ್ರಿಗೆ ಯಾರು ಕರ್ರಗಿರೋರು ಇನ್ಮೇಲೆ ಓಟ್ ಹಾಕಬಾರ್ದು ಅಂತನಾ? ಈ ಸಂದೇಶ ಹಂಗೇನಾ ಕಾಂಗ್ರೆಸ್ ಅವ್ರದ್ದು? ಕರ್ರಗಿರೋರು ರೇಸಿಸ್ಟ್ ಕಾಮೆಂಟ್. ಹಾಂ, ಅಂದರೆ ಈ ಥರ JDS ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಒಂದು ರೀತಿ ತೆಗಳೋ ಅಂಥದ್ದು, ತೆಗಳೋ ಬರದಲ್ಲಿ ಅವರ ಬಣ್ಣವನ್ನು ಹೇಳೋ ಅಂಥದ್ದು, ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥ ಈ ಸಿದ್ದರಾಮಯ್ಯ ಸದಾ ಪಕ್ಕದಲ್ಲೇ ಇಟ್ಕೊಂಡಿರೋವಂಥದ್ದು. ಇದು ನೋಡ್ತಾ ಇದ್ದರೆ ಈ ಚುನಾವಣೆ 3 ಬೈ ಎಲೆಕ್ಷನ್ ಏನು ಚುನಾವಣೆ ನಡೀತಾ ಇದೆ, ಒಂದು ರೀತಿ ಕಾಂಗ್ರೆಸ್ ಹಣಬಲ ಮತ್ತು ಈ ಅಧಿಕಾರಿಗಳ ಬಲ ಇವೆಲ್ಲ ಉಪಯೋಗ ಮಾಡಿಕೊಂಡು ಒಂದು ರೀತಿ ಎಲೆಕ್ಷನ್ನೇ ಒಂದು ಡೈವರ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ದುಷ್ಟ ಕಾಂಗ್ರೆಸ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಚುನಾವಣಾ ಆಯೋಗ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಯಾಕಂದರೆ ನಾಳೆ ಚುನಾವಣೆ ಇರೋದ್ರಿಂದ ಏನೇನು ಕರಾಮತ್ತುಗಳೆಲ್ಲ ಮಾಡ್ಬೋದು, ಆ ಕರಾಮತ್ತುಗಳೆಲ್ಲ ಕಾಂಗ್ರೆಸ್ ಅವರು ಕಳೆದ 50-60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಚುನಾವಣಾ ಆಯೋಗ ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಆಗ್ರಹನೂ ಮಾಡ್ತೀನಿ. ಈಗಾಗಲೇ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ ಇದ್ರ ಬಗ್ಗೆ. ಈ ಲಿಕ್ಕರ್ ಲಾಬಿಯ ಒಂದು ಹೇಳಿಕೆ ಏನಿದೆ, ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳನ್ನ ನೀವು ಮಾತಾಡೋಕ್ಕೆ ಮುಂಚೆ ನಿಮ್ಮ ಮನೇಲಿ ಏನು ಬಿದ್ದಿದೆ ಹೆಗ್ಗಣ ಅದನ್ನು ನೋಡಿ ಫಸ್ಟು. ಇಲ್ಲಿ ಸ್ವತಃ ಕಂಪ್ಲೇಂಟ್ ಬಂದಿದೆ, ರಾಜಭವನಕ್ಕೆ ಹೋಗಿದೆ, ರಾಜಭವನ ಅದನ್ನು ಕಂಪ್ಲೇಂಟನ್ನು ಸ್ವೀಕಾರ ಮಾಡಿರೋದು ಬಂದಿದೆ. ಇಷ್ಟಿದ್ರೂ ಕೂಡ ಸಾಕ್ಷಿ ಗುಡ್ಡೆ ಕೇಳ್ತಾರೆ DK ಶಿವಕುಮಾರ್. ಅದೇನೋ ಚಟ ಅವ್ರಿಗೆ 20 ವರ್ಷದಿಂದ ನೋಡ್ತಾ ಇದ್ದು, ಮಾತೆತ್ತರೆ ಸಾಕ್ಷಿ ಗುಡ್ಡೆ. ಸಾಕ್ಷಿ ಕೊಟ್ಟಿದ್ದಾರಲ್ಲ, ಈಗ ರಾಜಭವನಕ್ಕೆ ಕಂಪ್ಲೇಂಟ್ ಹೋಗಿದೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೌದು ನಿಜ ಅಂತ ಸರ್ಟಿಫೈ ಮಾಡಿದ್ದಾರೆ. ಮತ್ತು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅವರು, ಫೈನಾನ್ಸ್ ಸೆಕ್ರೆಟರಿನೂ ಅವರು ಮೀಟಿಂಗ್ ಮಾಡಿದ್ದಾರೆ. ಯಾಕಪ್ಪ ಹಿಂಗೆ ಹೇಳಿದ್ದೀರಾ, ಏನು ನಿಮ್ಮ ಅಹವಾಲು ಅಂತ ಕೇಳಿದ್ದಾರೆ. ಹಂಗಾರೆ ಇದೆಲ್ಲ ಹಂಗಾರೆ ಏನು ಬೋಗಸ ಇದು? ಯಾಕಂಗಾರೆ ಇಷ್ಟು ಕಂಪ್ಲೇಂಟ್ ಆದಮೇಲೆ ನೀವ್ಯಾಕೆ ಮೀಟಿಂಗ್ ಮಾಡಿದೆ? ಇದೆಲ್ಲ ಸಾಕ್ಷಿ ಅಲ್ವಾ? DK ಶಿವಕುಮಾರ್ ಅವರು ಹೇಳಿದಾರಲ್ಲ, ಇದು ಸಾಕ್ಷಿ ಗುಡ್ಡೆ, ಇದೆಲ್ಲ ಸಾಕ್ಷಿ ಅಲ್ವಾ? ರಾಜಭವನ್ಗೆ ಹೋಗಿರೋದು ಅಲ್ವಾ? ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿರೋ ಸಾಕ್ಷಿ ಗುಡ್ಡೆ ಅಲ್ವಾ? ಅದರಿಂದ ಈ ಕಾಂಗ್ರೆಸ್ ಸರ್ಕಾರ 16 ತಿಂಗಳಲ್ಲಿ 16 ಭ್ರಷ್ಟಾಚಾರದ ಅವತಾರಗಳು, ಮೂಡಾಯಿಂದ, ವಾಲ್ಮೀಕಿಯಿಂದ, ಈಗ ಲಿಕ್ಕರ್ ಲಾಬಿ, ಈ ಥರ ಪ್ರತಿಯೊಂದು ಕೂಡ ದಿನನಿತ್ಯ ಕಾರ್ಮಿಕ ಇಲಾಖೆ ಅದರಲ್ಲೂ ದೊಡ್ಡ ಹಗರಣ ಆಗಿದೆ. ಅದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ. ಕಳೆದ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಈ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದ ಬಗ್ಗೆ ನಾವು ಮಾತಾಡಿದ್ರಿ. ಅದನ್ನು ದಾಖಲೆಗಳನ್ನೆಲ್ಲ ಕೊಟ್ರಿ. 3 ಗಂಟೆ 15 ನಿಮಿಷ ಮಾತಾಡಿದ್ದೀರ ಆ ಸಂದರ್ಭದಲ್ಲಿ. ಕೊಟ್ಟ ಮೇಲೆ ಮೂಢ ಹಗರಣ ಬರ್ತಾ ಇದೆ ಅಂದ ತಕ್ಷಣ ಎದ್ದು ಓಡೋಟ್ರು, ಪಲಾಯನ. ಅಂದರೆ ಅಷ್ಟು ಭ್ರಷ್ಟಾಚಾರ ಆಗಿತ್ತು ಹೋದ ಸರಿ. ಈ ಅಧಿವೇಶನಕ್ಕೆ ನಾವೇನೋ ಕಡಿಮೆ ಆಗುತ್ತೆ ಈ ಭ್ರಷ್ಟಾಚಾರಗಳು, ಏನಪ್ಪ ಪ್ರಸ್ತಾವ ಮಾಡೋಣ ಇಲ್ಲಿ ಅಂತ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಹಗರಣಗಳು ಈ ಸರಿ ಬರ್ತಾಯಿದೆ. ಈ ಸರಿ ಅಧಿವೇಶನ ಪೂರ್ತಿ ಇವರ ಭ್ರಷ್ಟಾಚಾರ
ಬ್ರಹ್ಮಾಂಡ ಭ್ರಷ್ಟಾಚಾರ ಈಚೆ ಬರ್ತಾ ಇದೆ. ಇನ್ಯಾರು ಒಬಾಮನ್ ಕರೀತಾರಂತೆ. ಅವ್ರ ಮುಂದೆ, ಒಬಾಮ ಮುಂದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನೆಲ್ಲ ಇಡಬೇಕಾ ನಾವು? ಒಬಾಮ ಅವ್ರು ಬಂದು ಅವ್ರ ಮುಂದೆ ಈ ಭ್ರಷ್ಟಾಚಾರಗಳು, ಈ ಒಂದಾದ್ಮೇಲೆ ಒಂದು ಭ್ರಷ್ಟಾಚಾರಗಳು ಅವ್ರ ಮುಂದೆ ಇಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಂದ ಈಗಾಗಲೇ ರಿಸರ್ವೇಷನ್, ಕಾಂಟ್ರಾಕ್ಟ್ರಿಗೂ ರಿಸರ್ವೇಷನ್ 4% ಏನೋ ಕೊಡಬೇಕು ಅಂತ ಮಾಡಿದ್ದಾರಲ್ಲ. ಇನ್ನು ಕೇಳಕ್ಕೆ ಮುಂಚೆನೇ ಟಿಪ್ಪು ಜಯಂತಿ ಮಾಡೋದು ಸಿದ್ದರಾಮಯ್ಯನವರು. ಯಾಕೋ ಒಂಥರ ಅವ್ರ ಮೈಂಡೇ ಪೂರ್ತಿ ಟಿಪ್ಪು ಮೈಂಡ್, ಅವರ ಒಂಥರ DNA ಮೈಂಡ್ ಇದಾಗ್ಬಿಟ್ಟೆ, ಟಿಪ್ಪು ಆದಂಗೆ ಔಟಿದೆ ಅವರು. ಮಾತತ್ರೇ ಟಿಪ್ಪು. ಈಗ ಮಾತ್ರ ಅದೇನೋ ಗೊತ್ತಿಲ್ಲ, ಮೂಡ ಕೇಸ್ ಬಿದ್ದ ಮೇಲಂತೂ ಬರೀ ನಾಮ ಇಟ್ಕೊಳೋದು ಬಟ್ ಇಟ್ಕೊಳೋದೇ ಆಗೋಗ್ಬಿಟ್ಟೈತೆ ಅವರು. ಅದಕ್ಕೆ ಮುಂಚೆ ಒಂದಿನ ನಾಮ ಇಟ್ಟಿಲ್ಲ, ಬೇರೆಯವ್ರಿಗೆ ನಾಮ ಇಡ್ತಾಯಿದ್ರು, ನಾಮ ಹಾಕ್ತಾಯಿದ್ರು, ಪೂರ್ತಿ ನಾಮ ಆಯಿತು. ಈಗ ಹೆದರಿಕೆನೋ ಗೊತ್ತಿಲ್ಲ, ಹೆದರಿಕೆ ಭಯ. ED ಬಂದ ಮೇಲಂತೂ ಡೈಲಿ ಯಾರು ಇಲ್ಲ ಅಂದ್ರೆ ಅವರೇ ಇಟ್ಕೊಂಬಂದ್ಬಿಡ್ತಾರೆ ಮನೆಯಿಂದ. ಅಂದರೆ ಗ್ಯಾರಂಟಿ ಆಗಿದೆ ಅವ್ರಿಗೆ, ನಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಗ್ಯಾರಂಟಿ ಬಂದಂಗೆ ಕಾಣ್ತದೆ. ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಸರ್ಕಾರ ನನಗನ್ಸ್ತೈತೆ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಭ್ರಷ್ಟಾಚಾರದ ಮುಂದಿನ ಅಧಿವೇಶನದಲ್ಲೂ ಕೂಡ ನಾವು ಈ ಎಲ್ಲ ಭ್ರಷ್ಟಾಚಾರ ಹಗರಣಗಳನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಮಾತಾಡೋ ರೀತಿ, ಯಾವ ರೀತಿ ಕಳೆದ ಅಧಿವೇಶನದಲ್ಲಿ ಒಂದು ವಿಕೆಟ್ ಬಿದ್ದೋಯ್ತು, ಹಾಗೆ ಮುಂದಿನ ಅಧಿವೇಶನದಲ್ಲೂ ಕೂಡ ಅಷ್ಟರಲ್ಲಿ ಮುಖ್ಯಮಂತ್ರಿ ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಸರ್ಕಾರ ನನಗನ್ಸ್ತೈತೆ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಭ್ರಷ್ಟಾಚಾರದ ಮುಂದಿನ ಅಧಿವೇಶನದಲ್ಲೂ ಕೂಡ ನಾವು ಈ ಎಲ್ಲ ಭ್ರಷ್ಟಾಚಾರ ಹಗರಣಗಳನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಮಾತಾಡೋ ರೀತಿ, ಯಾವ ರೀತಿ ಕಳೆದ ಅಧಿವೇಶನದಲ್ಲಿ ಒಂದು ವಿಕೆಟ್ ಬಿದ್ದೋಯ್ತು, ಹಾಗೆ ಮುಂದಿನ ಅಧಿವೇಶನದಲ್ಲೂ ಕೂಡ ಅಷ್ಟರಲ್ಲಿ ಮುಖ್ಯಮಂತ್ರಿನೂ ಕೂಡ ರಾಜೀನಾಮೆ ಕೊಡ್ತಾರೆ. ನನಗಿರೋಂಥ ಮಾಹಿತಿ ಪ್ರಕಾರ ಈ ಮುಂದೆ ಅಧಿವೇಶನ ನಡೆಯೋದ್ರೊಳಗಡೆ ರಾಜೀನಾಮೆ ಕೊಟ್ಬಿಟ್ಟು ಬರ್ಬೋದು. ಆ ರೀತಿ ಭ್ರಷ್ಟಾಚಾರ ಕರ್ಮಕಾಂಡಗಳು ದಿನನಿತ್ಯ ಕಾಂಗ್ರೆಸ್ಸಲ್ಲಿ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈ 3 ಬೈ ಎಲೆಕ್ಷನ್ನಲ್ಲಿ ನಾವು 3ಕ್ಕೆ 3 ಗೆಲ್ಲುವಂಥ ಸ್ಥಿತಿಯಲ್ಲಿ ಇವತ್ತು ಇದೆ ಚುನಾವಣೆಗಳು. ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಈ ಬಾರಿ BJPಗೆ, JDSಗೆ, NDAಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕ್ವಶನ್ಸ್ ಸರ್, ಯಡಿಯೂರಪ್ಪರ ಆಡಳಿತಾವಧಿ ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ 300 ಕೋಟಿ ಹಗರಣ ಆಗಿದೆ. ಅದಕ್ಕೆ ತನಿಖೆ ಕೂಡ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ 300 ಕೋಟಿ. ಈಗ 40% ಸರ್ಕಾರ ಅಂತೇಳಿ ಅವ್ರು ಯಾರ ಕೆಂಪಣ್ಣನ ಏನೋ ಕೊಟ್ಟಿದ್ದಲ್ಲಪ್ಪ, ಕೆಂಪಣ್ಣ ಕೊಟ್ಟು 17 ತಿಂಗಳಾಯ್ತಲ್ಲಪ್ಪ. ನಾವು ಕೆಂಪಣ್ಣನ ಕೇಳಿದ್ರಿ ಈ ಸಾಕ್ಷಿ ಗುಡ್ಡೆ ಕೊಡಪ್ಪ ಅಂತ, ಈ DK ಶಿವಕುಮಾರ್ ಕೇಳ್ತಲ್ಲ, ಸಾಕ್ಷಿ ಗುಡ್ಡೆ ಕೊಡು ಅಂದ್ರೆ ಕೊಡಲೇ ಇಲ್ಲ ಪಾಪ. ಸತ್ತೇ ಹೊರಟೋಟ ಮಾಮ ಪಕ್ಷ, ಪುಣ್ಯಾತ್ಮ ಸತ್ತೇ ಹೊರಟೋದ. ಆಮೇಲೆ ಕೋರ್ಟ್ಗೆ ಹಾಕಿದ್ರಿ, ಕೋರ್ಟ್ ಅಲ್ಲದಾರ ಸಾಕ್ಷಿ ಕೊಡಪ್ಪ, ನಾನು ಕೋರ್ಟ್ಗೆ ಕೊಡ್ತೀನಿ, ಕೊಡ್ತೀನಿ, ಕೋರ್ಟಲ್ಲೂ ಸಾಕ್ಷಿ ಇಲ್ಲ. ಯಾವಾಗ ಮೂಡ ಹಗರಣ ಬಯಲಿಗೆ ಬಂತು, ಯಾವಾಗ ವಾಲ್ಮೀಕಿ ಹಗರಣ ಬಯಲಿಗೆ ಬಂತು, ಅದನ್ನು ಮುಚ್ಚಾಕೋದಕ್ಕೋಸ್ಕರ ಈಗ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ನೆನ್ನೆ ನಾನು ಕರೋನಾ ಇದ್ರ ಬಗ್ಗೆ ಭ್ರಷ್ಟಾಚಾರ ಆಗಿದೆ, ಅದೇ ಪ್ರಾಸಿಕ್ಯೂಷನ್ ಮಾಡ್ತೀರಿ ಯಡಿಯೂರಪ್ಪನವ್ರ ಮೇಲೆ, ಶ್ರೀರಾಮುಲು ಮೇಲೆ ಅಂತ ಹೇಳಿದ್ರು, ಪ್ರಾಸಿಕ್ಯೂಷನ್ ಮಾಡ್ತೀರಿ ಅಂತ. ನಾನು ಹೇಳಿದೆ 17 ತಿಂಗಳ ಕಾಲ ಏನು ನಿಮ್ಮ ತಲೆಯಲ್ಲಿ ಏನಿತ್ತು? ನಿಮ್ಮ ತಲೆಯಲ್ಲಿ ಬ್ರೈನ್ ಇತ್ತಾ, ಅದೇನು ಮೆದುಳಿತ್ತ, ಅಥವಾ ಬೇರೆ ಏನಾದ್ರು ಇತ್ತ? 17 ತಿಂಗಳು ಏನೂ ಇಲ್ಲಲ್ಲ. ಏನು ಹಗರಣ ಯಾವುದೂ ಇಲ್ಲ. ಯಾವುದು ಹೇಳಿದ್ರಿ? ಏನು ಕರೋನಾನೂ ಇಲ್ಲ, ಇವಾಗ ಯಾವುದೋ ಇನ್ನೊಂದು ಹೇಳಿದ್ರಲ್ಲಪ್ಪ, ಕಲ್ಯಾಣ ಕರ್ನಾಟಕ 300 ಕೋಟಿದು KRD ಅಲ್ಲ, KKR ಹೇಳಿದ್ರಲ್ಲ, ಅವೇನೂ ಇರಲಿಲ್ಲಲ್ಲ. ಏನು ತನಿಖೆ ಮಾಡಲೇ ಇಲ್ಲ ನೀವು. ಯಾವಾಗ ಈ ಮೂಡಾದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ, ಈಗೆಲ್ಲ ಒಂದೊಂದೇ ಶುರು ಮಾಡ್ಕೊಂಡಿದ್ದಾರೆ. ಕರೋನಾದಲ್ಲೂ ನಾನು ಹೇಳ್ತಾ ಇದ್ದೀನಿ, ಕರೋನಾದಲ್ಲಿ ಅವತ್ತೊಂದು ನಮ್ಮ ರಾಜ್ಯದಲ್ಲೇ ಏನು ಬಂದಿಲ್ಲ, ಇಡೀ ದೇಶದಲ್ಲಿ ಬಂದಿತ್ತು, ಇಡೀ ಪ್ರಪಂಚದಲ್ಲಿ ಬಂದಿತ್ತು.
ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ನಿಮ್ಮನ್ನು, ನೀವು ಅದ್ಯಾರೋ ಕುನ್ನಾನೋ ಮೈಕಲ್ ಕುನ್ನಾ. ಕುನ್ನಾ, ಹಾಂ, ರಿಟೈರ್ಡ್ ಅವರು, ಜಡ್ಜ್ ಅಲ್ಲ ಅವರು. ಹಾಂ, ಒಂದು ಸರಿ IAS ಆಫೀಸರ್ ಇಳಿದ ಮೇಲೆ ಅವ್ರು IAS ಆಫೀಸರ್ ಅಲ್ಲ, ಅಧಿಕಾರ ಇರಲ್ಲ ಏನೂ. ಒಂದು ಸರಿ MLA ಇಳಿದ ಮೇಲೆ ಮುಗ್ದೋಯ್ತು ಅವರು, ಏನೂ ಇರಲ್ಲ, ಅಧಿಕಾರ ಇರಲ್ಲ ಸಂವಿಧಾನದ ಪ್ರಕಾರ. ಅವ್ರು ನೇಮಕ ಮಾಡ್ಕೊಂಡಿದ್ರು, ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದರಲ್ಲಿ ಪರ್ಚೇಸ್ ಮಾಡೋ ಪವರ್ಸ್ ಯಾರಿಗಿರ್ತೈತೆ? ಅಧಿಕಾರಿಗಳಿಗೆ. ಕರೋನಾದಲ್ಲಿ ಪರ್ಚೇಸ್ ಮಾಡೋ ಅಧಿಕಾರ ಮಂತ್ರಿ ಮಾಡೋಕ್ಕಾಗ್ತೈತ? ಯಾವುದಾದ್ರೂ ಅವರು ಪ್ರೊಡ್ಯೂಸ್ ಮಾಡಿರೋ ದಾಖಲೆಗಳಲ್ಲಿ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ ಇಲ್ಲಿಂದ ತಗೋ ಅಂತ ಯಾವುದಾದ್ರೆ ದಯವಿಟ್ಟು ಇಡೀ ಆಚೆ ಮುಖ್ಯಮಂತ್ರಿಗಳು ಚೈನಾ ಕಂಪನಿ ಇಂಥ ಕಂಪನಿಯಿಂದನೇ ತಗೋ ಅಂತ ಹೇಳಿದರೆ ಇಲ್ಲ. ಒಂದು ಕಮಿಟಿ ಇರ್ತೈತೆ, ಕರೋನಾ ಸಂದರ್ಭದಲ್ಲಿ ಒಂದು ಹೈ ಪವರ್ ಕಮಿಟಿ ಇರ್ತೈತೆ, ಅಧಿಕಾರಿಗಳದ್ದು ಒಂದು ಹೈ ಪವರ್ ಕಮಿಟಿ ಇರುತ್ತೆ. ಸರ್ಕಾರದಿಂದನೂ ಕೂಡ ಏನೇ ಮಾಡಬೇಕಾದ್ರೆ ಸರ್ಕಾರ ಆ ಸಂದರ್ಭದಲ್ಲಿ ನೀವು ಇದನ್ನು ಪ್ರೊಕ್ಯೂರ್ ಮಾಡಿ ಅಂತ ಹೇಳಿರ್ತಾರೆ. ಅದನ್ನು ಮಾಡೋ ಅಂಥದ್ದು ಬಿಡೋ ಅಂಥದ್ದು ಯಾರಿಂದ ಮಾಡಬೇಕು, ಆ ಅಧಿಕಾರಿಗಳಿರುವಂಥ ಹೈ ಪವರ್ ಕಮಿಟಿ ಏನಿದೆ ಅವ್ರು ಮಾಡ್ತಾರೆ. ಇದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಏನಿದೆ? ನೋಟಿಸ್ ಕೊಟ್ಟಿಲ್ಲ. ಪಾತ್ರ ಏನು ಬರ್ತದೆ? ಪ್ರಶ್ನೆನೇ ಇಲ್ಲ, ನೋಟಿಸು ಕೊಟ್ಟಿಲ್ಲ ಅವ್ರಿಗೆ. ಈಗ ಅವ್ರು ಯಾರೋ ಕುನ್ನಾ ಆ ಕುನ್ನಾ ನೋಟಿಸ್ ಕೊಡ್ಬೇಕಲ್ಲಪ್ಪ, ಆಯೋಗ ಅಂದಮೇಲೆ ನೋಟಿಸ್ ಕೊಡಬೇಕಲ್ಲ. ಅಯ್ಯೋ, ಕೆಂಪಣ್ಣ ಆಯೋಗ ಬಂದಿತ್ತಪ್ಪ, 10 ವರ್ಷ ಆಯಿತು, ಇನ್ನು ಸದ್ಯ ಇಲ್ಲ. ಕುನ್ನಾ ಆಯೋಗ ಬಂದು 6 ತಿಂಗಳಾಯಿತು, ಅವಾಗೆ ವರದಿ. ಅವ್ರದ್ದು 10 ವರ್ಷ ಆಯಿತು, ಇನ್ನೂ ಆಚೆನೇ ಬಂದಿಲ್ಲ. ಯಾಕೆ? ಅದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಇದೆ ಅನ್ನೋದಕ್ಕೆ ಆಚೆನೇ ಬರ್ತಾ ಇಲ್ಲ. ನೋಟಿಸ್ ಕೊಟ್ಟಿದ್ರಲ್ಲ ಅವರೆಲ್ಲರಿಗೂ. ಕೆಂಪಣ್ಣ ಆಯೋಗ ಯಾರ್ಯಾರಿಗೂ ನೋಟಿಸ್ ಕೊಟ್ಟು ವರದಿ ಎಲ್ಲ ತಗೊಂಡ್ರು. ಇವ್ರು ಯಾಕೆ ಯಡಿಯೂರಪ್ಪನವ್ರು ಇದ್ದಿದ್ರೆ ಕೊಡಬೇಕಾಯ್ತು, ಶ್ರೀರಾಮುಲು ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತು. ನಿಮ್ದೇನಿದೆ ಹೇಳಿ, ಈ ಥರ ಇದೆ ಅಂತ. ಏನು ಕೊಡಲಿಲ್ಲ, ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ, ಹೇಳಿಕೆ ಅಷ್ಟೇ. ಚುನಾವಣೆ 3 ಬೈ ಎಲೆಕ್ಷನ್